ಪಟಾಕೆ, ಏ ಪಟಾಕೆ, ಒಳಗಿದ್ದೀಯನಾ? ಹಾ ಹ್ಞೂ ಅಂತ ನನ್ನ ನೋಡು. ಎಷ್ಟು ಹೊತ್ತಿಗೆ ಕರೆದ್ರೂ ಇವರಿಗೊಂದು ಒಕ್ಕುಣಕ್ಕಾಗಲ್ಲ. ಏ ಪಟಾಕೆ. ಅಲ್ಲ ಪಟಾಕಿ, ನಿಂಗೆ ಎಂತ ಆಗ್ಯದ? ನಿನ್ನ ಅಪ್ಪ ಆ ಥರ ಕರಿತಾ ಇದ್ದಾರೆ. ಓ, ಇಲ್ಲಿಲ್ಲ, ಎಲ್ಲಿ ಹೋಗ್ಯಾನ? ಅಲ್ಲ ಪಟಾಕಿ ಒಳಗಿಲ್ಲ, ಎಂತಕ್ಕೆ ಆ ಥರ ಕೂಗ್ತಿದ್ದೀರಿ ಪಟಾಕಿ? ಓ ಅಲ್ಲ, ಇದಕ್ಕೆ ಹೋಗ್ಯಾನೇನ ಗೊತ್ತಂತ ಅಡಿರೆ, ಇದಕ್ಕೆ ಹೋಗ್ಯಾನೆ. ಎಂತ ಕುಡ್ಗಿಡಿಯಕ್ಕೆ ಎಂತಾರು ಬೇಕಿತ್ತ? ಹಾಂ ಅನ್ನಲ್ಲ, ಹ್ಞೂ ಅನ್ನಲ್ಲ, ಇದು ಎಂತ ಆಗ್ತದೆ ಏನಪ್ಪ. ಪಟಾಕಿ ಪಟಾಕಿ ಅಂತ ಕರೆದಾರೆ, ಎಂತಾರು ಮಾಡ್ಕೊಳ್ಳಿ. ನಾನು ಒಲೆ ಮೇಲೆ ಇಟ್ಕೊಂಡೇನೆ. ಹಾಂ, ಏನು ಇವತ್ತು ನನಗೆ ಬೈತಿದ್ದೀರಾ? ಸೀತಕ್ಕ ಕರಿತಾ ಇದ್ದಾರೆ, ನೀವು ಹಾ ಅನ್ನಲ್ಲ ಹ್ಞೂ ಅನ್ನಲ್ಲ. ಎಂತಕ್ಕೆ ಅಂತ, ಎಂತಕ್ಕಂತ ನಿಮಗೆ ಗೊತ್ತಿಲ್ಲ ನಿಮಗೆ? ಯಾವಾಗ ನೋಡಿದ್ರು ನನಗೆ ಹೇಳ್ತಿದ್ರಲ್ಲ, ಯಾವ ಗುಂಡಪ್ಪಣ್ಣ ಹಂಗೆ ಹಿಂಗೆ ಬೈತಿರ್ತಾರೆ, ಕೆಟ್ಟ ಬುದ್ಧಿ, ಅವ್ರ ಮೇಲೆ ಸೇಡ್ ಇದು ಮಾಡ್ತಾರೆ. ಒಂದು ಹೇಳಿ ಒಂದು ಬಿಟ್ಟಿರಾ? ಇವತ್ತು ಯಾರಿಗೆ ಬೈತೀರಿ? ನಾನು ನೋಡ್ತೀನಿ. ಸಮನ ನಿಮ್ಮ ಸೀತಕ್ಕೆ ಹಂಗೆ ಮಾಡಿ ಸಮನನ? ಅಲ್ಲ ಹೋಗಲಿ, ಎಲ್ಲಿಗಾರು ಹೋಗಲಿ ಬರಲಿ, ಏನು ನಾನು ಕೇಂಡೆ ಹೋಗ್ಬೇಕು ಅನ್ನೋದಿಲ್ಲ. ನಾನು ಅದೇನು ಮೊದಲಿಂದನೇ ಏನು ಇದು ಮಾಡಲ. ನಾನು ನನಗೂ ಅವನಿಗೂ ಅಷ್ಟಕ್ಕಷ್ಟೇ ಅನ್ನೋದು ಗೊತ್ತು. ಆದರೂ ಕಷ್ಟ ಅಂದಾಗ ಹ್ಞೂ ಹೋಗಿದೆ ಅಂತಲೇ ಮಾಡೋಣ. ನನ್ನ ಹತ್ರ ಒಂದು ಸುಳ್ಳು ಹೇಳ್ಬೇಕಾ ಇಲ್ಲ? ಬೇರೆ ಯಾರ ಹೇಳಿ ನಂಗೆ ಗೊತ್ತಾಗಬೇಕಾ ಹಿಂಗಾಗಿದೆ ಅಂತ? ಅಲ್ಲಿ ನಿಷ್ಠೂರ ಯಾರು? ನಾನೊಬ್ಬ ನಿಷ್ಠೂರ. ಇವರೆಲ್ಲ ಹೋಗಿ ಒಳಗಿಂದೊಳಗೆ ಮಾತಾಡಿಸಿ ಕತ್ತಾಡಿಸಿ ಸಮಾಧಾನ ಮಾಡಿ ಬರೋದಾತು. ನಾವೊಬ್ಬ ಅಲ್ಲಾಗಿರೋದ? ಪಾಪಣ್ಣ ಎಲ್ಲೋ ಬಾಯ್ತಪ್ಪ ಇವತ್ತು ಹೇಳಿದಕ್ಕೆ ಆತ ಆಗಲಿ, ಅವನಾರು ಒಂದು ವಿಶ್ವಾಸ ಇಟ್ಟು ಹೇಳ್ದ ಒಬ್ಬರೇ ಯಾಕೆ ನಿಷ್ಠೂರ ಆಗ್ಬೇಕು ಅಂತ. ಅದೂ ಒಂದು ಇಲ್ಲದೆ ಹೋತಲ್ಲ ಇದಕ್ಕೆ. ನಂಗೆ ಗೊತ್ತಿಲ್ದಂಗೆ ಹೋಗಿ ನಾನು ಇನ್ನೇ ಕೇಳಿನಪ್ಪ, ನಂಗೆ ಗುಮಾನಿ ಬಂತು. ಕೇಳಿದ್ರು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತ, ಯಾರು ಏನಾರು ಮಾಡ್ಕೊಂಡ್ಲಿ ಅಂಥೇಳಿ ಹೀಗೆಲ್ಲರೂ ಹೂವಿನ ಗಿಡ ಪಾಯಿನ ಗಿಡ ಇದು ಮಾಡೋಕ್ಕಂತ ಹೋತಿತ್ತಲ್ಲ, ಹಂಗೆ ಏನೋ ಅಂತ ಜ್ಞಾನ ಮಾಡಿ ನಾನು ನೋಡಿದ್ರೆ ನೋಡ್ಬೇಕು. ನಾನು ಅದನ್ನು ಕೇಳಲ್ಲ, ಪಟಾಕಿನ ಕೇಳ್ತೀನಿ. ಅದಕ್ಕೆ ಪಟಾಕಿನ ಕರೆದಿದ್ದು. ಅವನಿಗೆ ಗೊತ್ತಿಲ್ಲದೆ ಅದೆಯಾ? ಮನೆಯಲ್ಲೇ ಇದ್ನಲ್ಲ ಅವ. ಮತ್ತೇನು ದೊಡ್ಡಕ್ಕೆ ಹೇಳ್ತದೆ, ಮಕ್ಕಳಿಗೆ ಸುಳ್ಳು ಹೇಳೋಕ್ಕೋ ಹೇಳ್ಬಾರ್ದು, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ. ಮಗನಿದ್ರೆ ಹೆಂಗೆ ಸುಳ್ಳು ಹೇಳ್ತು ಮತ್ತೆ? ಓ ಪಟಾಕಿ ಬಂದನ್ ಮರಯ್ಯ, ನಿನ್ನ ಅಪ್ಪ ಎಂತಕ್ಕೋ ಕರಿತಾ ಇದ್ದಾರೆ, ಫಸ್ಟ್ ಅಲ್ಲಿ ಹೋಗು. ಎಂತ ಅಂತ ಕೇಳಿ. ಎಂತ ಅಪ್ಪ? ಕರ್ದಕ್ಕೂ ಒಂದು ಹೆರ್ಗ್ ಬರೋಕ್ಕಾಗಲ್ಲ ಅಲ್ಲ? ಎಷ್ಟೊತ್ತಾತ ನಿನ್ನ ಕರೆದು? ಎಷ್ಟೊತ್ತಾತ? ನಾನು ವಾಶ್ರೂಮಿಗೆ ಹೋಗಿದ್ದೆ. ಎಲ್ಲಿಗಾರು ಒಂದು ಹೋತಾನೆ ಇರ್ತೀರಿ. ನಾ ಕರೆದಾಗ್ಲೇ ನಿಮ್ಗೆ ಎಂಥದಾರು ಕೆಲಸ ಬರೋದು. ಇದು ನಿನ್ನ ಅಮ್ಮ ಎಲ್ಲಿಗೆ ಹೋಗಿತ್ತಾ ನಿನ್ನೆ? ಅಮ್ಮನ? ಅದೇನು ಒಂದ್ಸತಿ ಹೇಳಿದ್ ಕೇಳಲ್ಲ. ಅಮ್ಮ ಎಲ್ಲಿಗೆ ಹೋಗಿತ್ತು ಅಂದೆ. ಎಂತ ನಂಗೆ ಗೊತ್ತಿಲ್ಲ. ಅಮ್ಮ ಎಲ್ಲಿಗೂ ಹೋಗ್ಲ ಅಂತ. ನಿನ್ನೆ ನೀನು ಮನೆಯಲ್ಲೇ ಇದ್ದ ಇಲ್ಲ ಯಾವ್ದಾರು ನೆಂಟ್ರ ಮನೆಗೆ ಹೋಗಿದ್ದ? ಎಲ್ಲಿಗೂ ಹೋಗ್ಲಪ್ಪ, ಮನೆಯಲ್ಲೇ ಇದ್ದೆ. ಮನೇಲಿದ್ದವನಿಗೆ ಮತ್ತೆ ಮನೇಲಿದ್ದ ಮನುಷ್ಯರು ಎಲ್ಲಿಗೆ ಹೋಗ್ಯಾರೆ ಎಲ್ಲಿಗೆ ಬಂದಾರೆ ಅಂತ ಗೊತ್ತಿಲ್ಲ. ಅಮ್ಮ ಹೋಗಳು ನಿನ್ನ ಹತ್ರ ಹೇಳೋಗ್ಲನ? ಎಂತ ನನ್ನ ಹತ್ರ ಎಂಥದ್ದು ಹೇಳಿದ ನೆನಪಿಲ್ಲಪ್ಪ, ನಂಗೆ ಗೊತ್ತಿಲ್ಲ. ನಾ ಬೇಕಾದ್ರೆ ಅಮ್ಮನ ಹತ್ರ ಕೇಳ್ಕಿ ಬಂದು ಹೇಳ್ತೇನೆ. ನೀನೆಂತ ಹುಣ್ಸೆಕಾಯಿ ಕೇಳ್ಕಿ ಬರೋದು? ಹೋಗಿ ಕೇಳೋದಾದ್ರೆ ನಂಗೆ ಗೊತ್ತಿಲ್ಲ. ನಿಂಗೆ ಏನು ಗೊತ್ತದೆಯಾ ಅದನ್ನು ಹೇಳು ಅಂದೆ. ನಿನ್ನೆ ಎಲ್ಲಿಗೆ ಹೋಗಿತ್ತು ನಿನ್ನಮ್ಮ? ಗೊತ್ತಿಲ್ಲದೆ ಇಲ್ಲ, ಸುಳ್ಳು ಹೇಳ್ತಿದ್ದೀಯ ಅಷ್ಟೇ. ನಾನೆಂಥವ್ರು ಒಂಚೂರು ಹೇಳ್ದ ಕೂಡಲೇ ಏನು ಅಮ್ಮ ಮಕ್ಕಳು ಎಲ್ಲರೂ ಸೀಳ್ನಾಯಿ ಬಂದಂಗೆ ಬರ್ತೀರಿ. ಈಗ ಹೆಂಗೆ ಸುಳ್ಳು ಹೇಳ್ತಿದ್ದೀಯ? ಅಯ್ಯೋ ದೇವ್ರೆ, ಇವ್ರು ಗಂಡ ಹೆಂಡತಿ ಯಾಕಾರು ಹಿಂಗೆ ಮಾಡ್ತಾರೆ ಏನಪ್ಪ. ನಾನು ಇಲ್ಲಿ ಕರ್ಕೊಬಂದು ಹಿಂಗೆ ಕೇಳ್ತಾ ನಿಲ್ಲಿಸ್ಕೊಳ್ಬೋದಲ್ಲ, ಅಮ್ಮನ ಹತ್ರನೇ ಕೇಳ್ಬೋದಲ್ಲ ನೇರ. ಯಾಕೆ ಈ ಥರ ಮಾಡ್ತಾರೆ ಏನಪ್ಪ. ನಮ್ಮ ಅಮ್ಮಗೊಬ್ಳಿಗೆ ಹೇಳ್ದೆ ನಿನ್ನೆ, ಬೇಡ ಈ ಥರ ಮಾಡಬೇಡ, ರಿಸ್ಕ್ ಆಗ್ತದೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತು? ಎಂತ ಜ್ಞಾನ ಮಾಡ್ತಾ ನಿತ್ತೀಯ? ಮತ್ತೆಂತ ಸುಳ್ಳು ಹೇಳೋಣ ಅಂತನಾ?
ಹೇಳ್ಬಿಡತ್ಲಾಗ ಸುಳ್ಳರ್ ಸುಳ್ಳು ಎಂತ ಹೇಳು, ಎಲ್ಲಿಗೆ ಹೋಗಿತ್ತು? ಅಪ್ಪ ಒಂದೇ ನಿಮಿಷ ಬಂದೆ. ಅಮ್ಮ, ಅಪ್ಪ ಕರಿತಾ ಇದ್ದಾರೆ. ಅಲ್ಲ ನೋಡಲು ಇವನಿಗೆ ಎಂತ ಅಂತೀನಿ. ನಾನೆಲ್ಲಿ ಹೇಳಿನಾ? ಯಾರನ್ನು ಕರಿಯಕ್ಕೆ ಹೇಳಿನೆ? ಸುಮ್ಮನೆ ಇಲ್ಲ ನಿತ್ತ ಒಳಗೆ ಹೋಗಿ ಕೇಳೋದು ಎಂತ ಇದೆ ನೋಡ. ನಾನು ನಿನ್ನ ಹತ್ರ ಕೇಳಿದ್ದೆ ಅಂತ ನೀನು ಮಾಡಿದ್ದೆ ಅಂತದ? ಎಂತದ ಮರೆ ಅವ್ರ ಬಾಯಿಗೆ ಎಂತ ಕೋಲೆಟ್ಟಕ್ಕೆ ಹೋತೀಯ ನೀನ? ಎಂತ ನಾನು ಬರೋಕ್ಕೆ ಹೇಳ ಅಂತ ಅದಾರಲ್ಲ, ನೀ ಎಂತ ಕೇಳ್ತಿದ್ದೀಯಾ? ನಾನೆಂತ ಕೇಳ್ತಿದ್ದೀನಿ ಅಂದರೆ ಅಲ್ಲಿ ಸಿಕ್ಕಾಕೊಂಡಿದ್ದು ನಾನು. ನೆನ್ನೆ ಹೋಗುವಾಗ ಏನು ಹೇಳಿದೆ? ಸತ್ಯನೇ ಹೇಳಿ ಹೋಗಮ್ಮ, ಏನಾಗಲ್ಲ ಅಂದೆ. ನನ್ನ ಮಾತು ಕೇಳ್ದ? ಈಗ ನೋಡಲ್ಲಿ ಎಲ್ಲಿಗೆ ಹೋಗಿತ್ತು ನಿನ್ನೆ ಅಂತ ಕೇಳ್ತಾ ಇದ್ದಾರೆ. ಏನಂತ ಉತ್ತರ ಕೊಡಲಿ ನಾನು? ಗೊತ್ತಿಲ್ಲ ಅಂತ 3-4 ಸತಿ ಹೇಳಿದೆ. ಅವ್ರಿಗೆ ನನ್ನ ಮೇಲೂ ಡೌಟ್ ಬಂದದೀಗ. ನಾನು ಹರಿ ಏನು ಮಾಡಲಿ? ಓ ಹೌದಾ, ಎಂತ ಕೇಳ್ರಿ ನಿನ್ನ ಹತ್ರ? ಎಂತ ಅಂತ ಕೇಳ್ರ? ನಿನ್ನಮ್ಮ ನಿನ್ನೆ ಎಲ್ಲಿಗೆ ಹೋಗಿತ್ತು ಅಂತ ಕೇಳಿದ್ರು. ಏನಂತ ಹೇಳಲಿ ನಾನು? ಹ್ಞೂ ಆಗಲಿ ಅದ್ರಲ್ಲೊಂದು ತಲೆ ಹೋಗಂಥದ್ದೇನಿಲ್ಲ. ನಿನ್ನಷ್ಟಕ್ಕೆ ನೀನು ಸುಮ್ಮನೆ ಒಳಗೇರು, ಹೊರಗೆ ಬರೋಕ್ಕೆ ಹೋಗಬೇಡ. ಅಲ್ಲ ಒಳಗೆ ಹೋದ ಎತ್ಲಾಗ ಹೋದ, ಬಂದನ ಹೊರಗೆ? ಅಲ್ಲ ಎಂತ ಕೇಳಿ ಅವನ್ನ ಎಂತ ಕರಿತಿದ್ದೀರಿ? ಎಂತ ಕುಡಿಯೋಕ್ಕೆ ಅಂತಾರೆ ಬೇಕಿತ್ತ? ಹ್ಞೂ ಬೇಕಿತ್ತು. ಎಂತಾರು ಒಂದು ಕಾಪಿಗೋ ಹಾಲಿಗೋ ಎಂತಕಾರೋ ಒಂದು ತೊಟ್ಟು ಇಸೆ ಎಂತಾರಿದ್ರೆ ಹಾಕಿ ತಂದು ಕೊಡು, ಕುಡ್ದು ಮಲಗಿಬಿಡ್ತೀನಿ ಅತ್ಲಾಗಿ. ಒಳ್ತು ಅನ್ನಿ, ಅದು ಎಂತ ಮಾತಂತ ಆಡ್ತಿದ್ದೀರಿ? ಅಂಥದ್ದು ಏನಾತ್ರಿ ಈಗ? ವಿಷ ಕುಡ್ದು ಮಲಗಂಥದ್ದ? ಇನ್ನೆಂತ ಆಗ್ಬೇಕಾಗಿದೆ ಅಂತ? ಮನೆ ಮನುಷ್ಯರೇ ಇಷ್ಟು ಒಂದು ದ್ರೋಹ ಮಾಡಿ ಮನುಷ್ಯರಿಗೆ ಇದು ಮಾಡೋದು ಅಂತ ಆದಮೇಲೆ ಹ್ಞೂ ಪೂರ್ತಿ ಹೇಳಿ. ಇದು ಮಾಡೋದು ಯಾವ್ದು ಮಾಡೋದು? ದ್ರೋಹ? ಎಂತ ದ್ರೋಹ ಮರ? ಅಂಥದ್ದು ಏನು ಮಾಡೀನಿ ನಾನೀಗ? ಮಾತಾಡ್ಬೇಡ, ನಾನು ಸಿಟ್ಟು ತಡ್ಕೊಂಡು ಮಾತಾಡ್ತಿದ್ದೀನಿ ನಾನೀಗ. ಹ್ಞೂ ಆಗಲಿ, ತಡ್ಕೊಳೋದೇ ಹೆಂಗೋ ತಡ್ಕೊಂಡಿರಲ್ಲ, ಇನ್ನು ಸ್ವಲ್ಪ ಹೊತ್ತು ತಡ್ಕೊಳ್ಳಿ. ಹೇಳಿ ಅಂಥದ್ದು ಏನು ಮಾಡೀನಿ ನಾನೀಗ? ನಿನ್ನೆ ಎಲ್ಲಿಗೆ ಹೋಗಿದ್ದೆ? ನಾವು ಅನಿಲರ ಮನೆಯಿಂದ ಬರ್ಬೇಕಾರೆ ಎಲ್ಲಿಗೆ ಹೋಗಿದ್ದೆ ಅದನ್ನು ಹೇಳು. ಇದು ರಘುವೀರಣ್ಣವ್ರ ಮನೆಗೆ ಹೋಗದೆ ಸುಮಾರು ದಿವಸ ಆಗಿತ್ತು. ಹಂಗೆ ಪಾರ ತಕ್ಕ ಬಂದ್ರಲ್ಲ, ಇಬ್ಬರು ಹೋಗಿ ಬಂದಿದ್ದು ಅಷ್ಟೇ. ಮತ್ತೆ ಎಲ್ಲಿಗೆ ಹೋಗಿದ್ದೆ ಮರ ನಾನು? ಇದು ನಿನ್ನೆ ಅಂತ ಕೇಳಲ್ಲ ನೀನು? ನಿನ್ನೆ ನೀವು ಕೇಳಲ್ಲ, ನಾ ಹೇಳಲ್ಲ. ಇವತ್ತು ಕೇಳ್ತಿದ್ದೀರಿ, ನಾನು ಹೇಳ್ತಿದ್ದೀನಿ. ಅಲ್ಲ ಅದರಲ್ಲೊಂದು ಏನು ತಲೆ ಹೋಗಂಥದ್ದು ಏನದೆ ಅಂತ ಹಿಂಗೆ ಇಷ್ಟು ಇದು ಮಾಡ್ತಿದ್ದೀರಿ? ಆ ಹುಡುಗನ ಕರೆದೆ ಅಂತ ಹಂಗೆ ಆ ಥರ ಇದು ಮಾಡ್ತಿದ್ರಲ್ಲ, ಏನಾಗಿದೆ? ಯಾರು ಎಂತ ಹೇಳಿದ್ರ? ಎಂತ ನಿನ್ನೆ ಕೇಳಿದ್ರೆ ಸುಜಾತರ್ ಮನೆಗೆ ಹೋಗಿದ್ದು, ಅಲ್ಲಿಂದ ತಂದಿದ್ದು ಇದನ್ನ ಹೂವಿನ ಗಿಡ ತಂದೆ ಅಂತ ಹೇಳ್ದೆ. ನೋಡಲ್ಲಿ, ನಿನ್ನೆ ನೀವು ಕೇಳೀನಿ, ಎಲ್ಲಿಂದ ತಂದೆ ಹೂವಿನ ಗಿಡ ಅಂದರೆ ಸುಜಾತರ್ ಮನೆಯಿಂದ ಅಂದೆ. ಮತ್ತು ನಾನು ಬೇರೆ ಏನಾರು ಹೇಳಿನಾ? ರಘುವೀರಣ್ಣರ ಮನೆಗೆ ಹೋಗ್ಲಾ ಅಂತ ಏನಾರು ಹೇಳಿನಾ? ನೀವು ಎಷ್ಟು ಕೇಳಿರೋ ಅಷ್ಟಕ್ಕೆ ನಾನು ಉತ್ತರ ಕೊಟ್ಟಿನಪ್ಪ. ಅದಕ್ಕೆ ಯಾಕೆ ಹಿಂಗೆ ಮಾಡ್ತಿದ್ದೀರಿ? ಏನಾಯ್ತು ಈಗ ಹೇಳಿ? ಯಾರು ಏನು ಹೇಳರೆ, ಏನು ತುಂಬೇರೆ ನಿಮ್ಮ ಕಿವಿಗೆ ಅಂತ? ಅಷ್ಟಕ್ಕೆ ಯಾಕೆ ನಿಲ್ಲಿಸ್ದೆ? ಮುಂದೆ ಹೇಳು, ನೀ ಏನು ಹೇಳಕ್ಕೆ ಹೋತಿದ್ದೀಯ ಅಂತ ಗೊತ್ತು ನನಗೆ. ಶೇಖರ್ ಸಿಕ್ಕಿದ್ದ, ಅವೇನೋ ಹೇಳಿ ಕಳ್ಸೇನೆ, ಅವ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಇದನ್ನೇ ಹೇಳೋದಲ್ಲ ನೀನು? ನೋಡಲ್ಲಿ, ನಾ ಹೇಳ್ಬೇಕಾರೆ ಮುಂಚೆ ನೀವೇ ಬಾಯ್ ಬಿಟ್ಟೆ ಆಯ್ತಲ್ಲ. ನಾ ಹೇಳಿದ್ನ ಹಂಗಂತ? ಶೇಖರನ ಹೆಸರು ಎತ್ತಿದ್ದಾರೋ? ಹೌದಾ? ನಾನು ಯಾವಾಗಲೂ ಏನು ಹೇಳ್ತೀಯ ಅಂತ ನಂಗೆ ಗೊತ್ತಿಲ್ಲ. ಇವತ್ತು ಅದನ್ನೇ ಹೇಳಕ್ಕಂತ ಹೋದೆ. ಅಷ್ಟೊತ್ತಿಗೆ ನಾನು ಬೇರೆ ಅಂತ ಮಾತಾಡಿದ್ನೇನು. ಶೇಖರ ಅವನು ಹಂಗೆ ಸಿಕ್ಕಲೇ ಇಲ್ಲ. ಅವನು ಹಂಗೆ ಎಂಥದ್ನೂ ಹೇಳಲ್ಲ. ಹೆಂಗೆ ಗೊತ್ತಾಗಬೇಕೋ ಹಂಗೆ ಗೊತ್ತಾತು. ಅಲ್ಲ ಹೋದೆ ಅಂತಲೇ ಮಾಡೋಣ. ಅದನ್ನು ನನ್ನ ಹತ್ರ ಹೇಳಕ್ಕೇನಾಗಿತ್ತು? ಇಂಥವ್ರ ಮನೆಗೆ ಹೋಗಿ ಬಂದೆ ಅಂತ ಒಂದು ಸಲ ಹೇಳ್ಬೋದಿತ್ತಲ್ಲ. ಏನು ನಾನು ಕೇಂಡೆ ನೀ ಹೇಳ್ಬೇಕಾ? ಅಯ್ಯೋ ಮಾರ, ಹೇಳಂತ ಸಂದರ್ಭ ಬರಲ್ಲ, ಹೇಳ. ಆತಿಗೆ ಹೋಗಿದ್ದೆ, ರಘುವೀರಣ್ಣರ ಮನೆಗೆ ಹೋಗಿದ್ದೆ. ಸಮಧನಾಥ ಆ ಮಗಿನ ಮಾತಷ್ಟೇ ಸುಮಾರು ದಿವಸ ಆಗಿತ್ತಲ್ಲ, ಹೋಗಿದ್ದೆ. ಈಗ ಒಳಗೆ ಹೋಗ್ಲಾ ಏನು? ಕುಡ್ಗಿಡಿಯಕ್ಕೆ ಅಂತ ತರಲ್ಲ? ಅಲ್ಲ ಹೋಗಿದ್ದು ನಾನು. ಕೇಳೋದು ನೀವು ಆ ಹುಡುಗಿಗೆ ಅಂತ ಕೆದರಿಸ್ತಿದ್ರಲ್ಲ. ಎಂತ ಕೆದರ್ಸೋದು ಅಂದರೆ ಅವನಿಗೆ ಗೊತ್ತಿರಲ್ಲ ನೀ ಎಲ್ಲಿಗೆ ಹೋಗಿಯಾ ಅಂತ? ಬಾಯೇ ಬಿಡ್ಲಲ್ಲ ಇಂತಲ್ಲಿಗೆ ಹೋಗ್ಯದೆ ಅಂತ. ಬೈತೆ ಬಿಡ್ತೀನ ಮತ್ತು ನಾನು? ನೋಡಿ ಅಲ್ಲಿ, ಇದೇ ಅಲ್ಲ ಅನ್ನೋದು. ನಾ ಎಲ್ಲ ಅವನಿಗೆ ಹೇಳಿನಿ? ಅದು ಹೇಳಲೇ ಇಲ್ಲ ನಾನು.
ಹಂಗೆ ಹೋಗೇನಿ. ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ ಅಂದ. ಯಾವುದೊಂದು ಕಾರ ಆ ಹುಡುಗಗೊಂದು ಬೈಯಕ್ಕೆ ಶುರು ಮಾಡ್ತೀರಿ ಮಾರ. ಮಗ ತಾಯಿ ನೋಡ್ಸಕ್ ನೋಡೋದು, ತಾಯಿ ಮಗನ ನೋಡ್ಸಕ್ ನೋಡೋದು. ಅವನಿಗೆ ಗೊತ್ತಿರ್ಲಂತೆ. ಹೋಗಳ್ ನೀನ ಇಂತಲ್ಲಿಗೆ ಹೋತೀಯ ಅಂತ ಅವ ದಿಂಡೆ ದೊಡ್ಡ ಹುಡುಗ ಮನೇಲಿದ್ದವ್ ಕೇಳಲ್ಲ. ಸುಮ್ಮನೆ ನೋಟ ಕೂತಿದ್ನ ನೀ ಹೋಗದ್ನ. ಅಯ್ಯೋ ಮಾರ, ನಿಮಗೆ ಎಂತ ಆಗಿದೆ ಅಂತಾನೆ ನಂಗೆ ಗೊತ್ತಾಗಲ್ಲಲ್ಲ. ಯಾಕೆ ಹಿಂಗೆ ಮಾಡ್ತಿದ್ದೀರಿ? ಹಂಗಾರೆ ಕೇಳ್ದೆ ಇರ್ತಾನ. ಈಗ ಒಂದೊಂದ್ಸತಿ ಜ್ಞಾನ ಮಾಡಿದ್ರೆ ಎಲ್ಲರ ಕೈಲೂ ಅವನಿಗೆ ಬೈಸ್ಕೊಳೋದಾಗ್ಯದೆ. ಹೋದರೆ ಎಲ್ಲಿಗಾರು ಹೋಗ್ತೀನಿ ಬಿಡು, ಬತ್ತೀನಿ, ಈಗ ನಿಂಗೇನು ಅಷ್ಟೇನಿದೆ, ಸುಮ್ಮನಿರು ಅಂತ ಹೇಳೋಗಿನಿ. ಅವನ ಹತ್ರ ಹೇಳಲೇ ಇಲ್ಲ ನಾನು ಇಂತಲ್ಲಿ ಹೋಗ್ತೀನಿ ಅಂತ. ಅವನವ್ರು ಹೇಳು ಅಂದರೆ ಎಲ್ಲಿಂದ ಹೇಳ್ತಾನೆ? ಓಹೋ, ಹಂಗಾರ ಅವನ ಕೈಲೂ ಒಂದು ಗುಟ್ಟು ಮಾಡದೆ, ಎಲ್ಲಾರ ಕೈಲೂ ಗುಟ್ಟು ಮಾಡಿ ಅಂತ ನೀವು ಅಲ್ಲಿಗೆ ಹೋಗಿ ಬರ್ಬೇಕು. ಎಂತಕ್ಕೆ ಅಷ್ಟು ಗುಟ್ಟು ಮಾಡಿ ಹೋಗಿ ಬರೋಂಥದ್ದೇನಿಲ್ಲ. ಇಂತಲ್ಲಿಗೆ ಹೋಗ್ತಿದ್ದೀನಿ ಅಂತೇಳಿ ಹೇಳಿ ಹೋಗಿದ್ರಿ ಏನಾತಿತ್ತ? ಅಲ್ಲ, ನಿಮಗೆ ಮರ್ತು ಹೋಗ್ಯದೇನ? ನಂಗೆ ಅವೆಲ್ಲ ಅಷ್ಟು ಸುಲಭಕ್ಕೆ ಮರ್ತು ಹೋಗಲ್ಲ. ಹಿಂಗೆ ಒಂದ್ಸಾರಿ ಭಾರತಕ್ಕನ ಜೊತೆ ರಘುವೀರಣ್ಣವ್ರ ಮನೆಗೆ ಹೋಗಿ ಬಂದಿದ್ದಕ್ಕೆ ಏನು ಹೇಳಿದ್ರಿ, ಏನು ಬಿಟ್ಟಿದ್ರಿ ನೀವು? ಒಂದು ಬಿಟ್ಟಿದ್ರನ್ರಿ. ಅದಕ್ಕೆ ಹೋದೆ ನಾನು. ಕೇಳಿದ್ರೆ ಹೇಳೋದು, ಇಲ್ದಿದ್ರೆ ಇಲ್ಲ ಅಂತಾನೆ ಇದ್ದೆ ನಾನು. ಕೇಳಿದ್ರೆ ಹೇಳಿದೆ ಅಷ್ಟಯ್ಯ. ಎಲ್ಲ ಊರ ಮೇಲೆ ಹಿಂಗಸರು 8-10 ದಿನ ತವ್ರ ಮನೆಗೆ ಹೋಗ್ತಾರೆ. ಯಾವ ಒಂದು ಪಿಕ್ಚರ್ ಬರಲಿ ಹೋಗಿ ಪಿಕ್ಚರ್ ನೋಡ್ಕೆ ಬರ್ತಾರೆ. ಅಲ್ಲಿ ಏನು ವ್ಯಾಪಾರಕ್ಕೆ ಒಂದು ಸೀರೆ ಗೀರೆ ಅಂತ ಹಾಕಿದ್ರು ಅಲ್ಲಿಗೆ ಹೋಗ್ತಾರೆ. ನಂಗೆ ಅವು ಯಾವೂ ಇಲ್ಲ. ಇಲ್ಲಿ ಕಾಲು ಬಿಡೋಕ್ಕೆ ಹೋಗಿ ಒಂದು ಹರೆ ಅಲ್ಲ ಅಂತೇಳಿ ಹೋಗಿ ಬಂದರೆ ಅದಕ್ಕೂ ಇಷ್ಟು ಮಾತು ಕೇಳಬೇಕು. ಎಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀನಲ್ಲ, ಅದಕ್ಕಲ್ಲನು. ನಿಂದು ಅವೆಲ್ಲ ನಾಟಕ ಬೇಡ. ನನ್ನೇ ಎಷ್ಟು ಹೊರಗಿಡಕ್ಕೆ ನೋಡ್ತಿದ್ದೀಯ ನೀನು ಅಂತ ನಂಗೆ ಗೊತ್ತಾಗ್ಲ ಅಂತ ಮಾಡಿಯಾ? ನಂಗೇನು ಗೊತ್ತಾಗ್ಲ ಅಂತ ಮಾಡಿಯೇನೆ? ಮತ್ತೀಗ ಸಂಪನ್ಕಿ ಕೊಯ್ತದೆ ಹಂಗೆ ಹಿಂಗೆ ಅಂತ. ಇದೇ ಕೆಲಸ ನಾನು ಮಾಡಿದರೆ ಒಂದು ಮನೆಯಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ. ಮನೆ ಅಂದಮೇಲೆ ಒಂದು ವಿಚಾರ ಎಲ್ಲರಿಗೂ ಗೊತ್ತಿರಬೇಕು. ನಿಮ್ಗೊಬ್ರಿಗೆ ಯಾಕೆ ಹಂಗೆ ಹಿಂಗೆ ಅಂತ 108 ಕಾನೂನು ಮಾಡ್ತಿದ್ದೆ. ಈಗ ಹೆಂಗೆ ಈ ಥರ ಮಾಡಿದೆ ಮತ್ತೆ? ಎಂತ ಆಗ್ಯದ ನಿಮಗೆ? ಏನು ಹೇಳಬೇಕು ಅಂತಿದ್ದೀರಿ ಅದನ್ನ ನೇರ ಹೇಳಿ ಪುಣ್ಯಾತ್ಮ. ನಂಗೆ ಒಳಗಲ್ಲಿ ಕೆಲಸದೆ. ಯಾವ ಥರ ಮಾಡೀನಿ? ಎಂತ ಮಾಡೀನಿ ನಾನೀಗ? ಎಂತಕ್ಕೆ ರಘುವೀರವ್ರ ಮನೆಗೆ ನೀವು ಹೋಗಿದ್ದೆ ಅಂತಕ್ಕೆ? ಅಲ್ಲಿ ಎಷ್ಟು ಸತಿ ಹೇಳೋದು ಪುಣ್ಯಾತ್ಮ. ಆ ಮಗ ಈ ಪ್ರೇಮನ ಹತ್ರ ಮೊನ್ನೆ ಹೇಳಿ ಕಳಿಸಿತ್ತಂತೆ ರಮ್ಯಾ. ಸೀತತೆ ಬರದೆ ಸುಮಾರು ದಿವಸ ಆಗ್ಯದೆ, ನೋಡಲೇ ಇಲ್ಲ ನಾನು. ನನಗೂ ಅಲ್ಲಿ ಬರೋಕ್ಕೆ ಹೇಳೋ ಅಂತ ಹೇಳಿತ್ತಂತೆ. ಈಗ ಭಾರತಕ್ಕೆ ಹಂಗೆ ಹೇಳಿ ಕಳಿಸಿತ್ತಂತೆ. ಹೋಗಿದ್ದು ಇಬ್ರು. ರಘುವೀರ್ ಇದ್ನ ಮನೆಯಲ್ಲಿ? ಇದ್ರು. ಮನೆ ಮನುಷ್ಯರು ಮನೇಲಿ ಇಲ್ಲದೆ ಎಲ್ಲಿಗೆ ಹೋಗ್ತಾರೆ ನೋಡೋಣ ಹೇಳಿ? ಎಂತಕ್ಕೆ ಅವರಿದ್ದಕ್ಕೂ ಏನಾತೀಗ? ನಿಮ್ಮ ಹತ್ರ ಗನಾಗಿ ಮಾತಾಡೋದ್ನ? ಸುಮಾರು ಹೊತ್ತು ಮಾತಾಡ್ತಾ ಕೂತಿದ್ವಪ್ಪ. ಗನಾಗಿ ಮಾತಾಡಿದ್ರ? ಅವನಿಗೆ ಎಂಥದೋ ಹುಷಾರಿಲ್ಲ ಅಂತ ಹೇಳ್ತಾರೆ ಎಲ್ಲ. ಇಲ್ಲಪ್ಪ, ಅಂದು ಹುಷಾರಿಲ್ಲದೆ ಏನು ನನಗೆ ಇದ್ರಪ್ಪ. ಮೊನ್ನೆ ಎಲ್ಲ ಸ್ವಲ್ಪ ಜ್ವರ ಬಂದಿತ್ತಲ್ಲ, ಹಾಗಾಗಿ ಏನೋ ಇದಾಗಿತ್ತೇನು. ಹುಷಾರಾದಾರ ಗನಾಗಿ ಮಾತಾಡಿದ್ರು. ನೋಡು ಕಾಡಿ ಕೋನೇನು ಬಾಯಿ ಬಿಡಲ್ಲ. ಇದು ತಾಳಿ ಕಟ್ಟಿದ್ದು ಗಂಡ ಇಲ್ಲಿ ನಿಂತೀನಿ. ಗಂಡನ ಹತ್ರನೇ ನೀನು ಬೇರೆಯವ್ರ ಮನೆ ಇದನ್ನು ಗುಟ್ಟು ಮಾಡೋಳು. ಮತ್ತೆ ನೀನು ಸತ್ತಿಕ್ಕಿ ಅಲ್ಲ? ನೋಡಿ, ನೀವು ಎಂಥದಾರು ಹೇಳ್ಕೊಳ್ಳಿ, ಎಂಥದಾರು ಬಿಟ್ಕೊಳ್ಳಿ ಪುಣ್ಯಾತ್ಮ, ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಿಮ್ಮ ಇದಕ್ಕೆಲ್ಲ ಮಾತಾಡ್ತಾ ಕೂರಷ್ಟು ನಂಗೆ ಪುರ್ಸೊತ್ತು ಇಲ್ಲ, ಮನಸ್ಸು ಇಲ್ಲ. ಏನು ಬೇಕಾದ್ರೆ ತಿಳ್ಕೊಳ್ಳಿ. ಇಲ್ಲಪ್ಪ, ಇದು ಎಂಥದ ನೀವು ಜಗಳ ಕೇಳಬೇಕು ಅಂತಲೇ ಎಲ್ಲ ತಯಾರಾಗಿ ಬಂದಿರಿ ಅಂತ ಕಾಣ್ತದೆ. ಸುಮ್ಮನೆ ಈ ಥರ ಮಾಡ್ತಿದ್ದೀರಲ್ಲ, ಇದಕ್ಕೆ ಅಂತ ಹೇಳದ? ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ಅದು ಸಾಪ್ಸಿದೆ ಹೇಳತ್ತಪ್ಪ, ಇಂತಲ್ಲಿಗೆ ಹೋಗಿದ್ದೆ ಅಂತ. ನಿಲ್ದೆ ಅವ್ರ ಮನೆ ಆ ಸೊಳ್ಳೆ ಆ ಬಿತ್ತ ಅವನ್ನೆಲ್ಲ ನಾನೆಂತಕ್ಕೆ ಇದು ಮಾಡಕ್ಕೆ ಹೋಗ್ತೇನೆ? ಹುಷಾರಿರಲಿ ಈಗ ಸಮಾಗೆ ನಾನು ಹೋದಾಗ ನನಗೆ ಇದ್ರಪ್ಪ. ಪಾರತಕ್ಕನ ಹತ್ರ ಕೇಳಲ್ಲ ಹೆಂಗಿದ್ದ, ಏನಾಗಿದ್ದ, ಎಂತ ಮಾಡ್ತಿದ್ದ ಅಂತ? ಓ, ಇದು ಎಂತ ಆಗಿದೆ? ಪಾರತಕ್ಕನೇ ಎಲ್ಲರೂ ಹೇಳಿದ್ರೆ ಅವರೊಬ್ರು ಯಾಕೆ ಹಂಗೆ ಮಾಡ್ತಾರೆ ಅನ್ನೋಷ್ಟು ರೀತಿ ಹೇಳೀನಿ. ಎಲ್ಲೂ ಗುಲ್ ಮಾಡೋದು ಬೇಡ ಅಂತ ಹೇಳಲ್ಲ ಅಂತ ಹೇಳೋಗ್ಯಾರೆ. ಇವ್ರನ್ನ ಬಂದು ಇದು ಮಾಡಿದ್ರೆ ಎಂತ ಸಾಯದೆ ನಾನು. ಎಂತ ಜ್ಞಾನ ಮಾಡ್ತಾನಿದ್ದೀಯ?
ಇನ್ನೆಂತ ಸುಳ್ಳು ಹೇಳೋಣ ಅಂತನಾ? ಭಾರತಕ್ಕನ ಹತ್ರ ಕೇಳ್ತೀನಿ ಅಂದಕ್ಕೆ ಅಲ್ಲೇ ದನಿಯ ನಿಂತು ಹೋಗ್ಬಿಡ್ತು. ಅಲ್ಲ ಮಾರ, ನಾನು ಅವಾಗಲೇ ಹೇಳಿದೆ ಪುರ್ಸೊತ್ತಿಲ್ಲ ನನಗೆ, ಒಳಗೆ ಕೆಲಸ ಸುಮಾರು ಅದೇ ಅಂತ. ಅದು ಏನು ಹೇಳಬೇಕು ಅಂತ ಮಾಡ್ಕೊಂಡಿರಿ, ಯಾರು ಏನು ಹೇಳ್ಯಾರೆ ನೇರ ನೇರ ಹೇಳಿ ಪುಣ್ಯಾತ್ಮ. ಹೌದಾ ಸುಳ್ಳು ಹೇಳ್ತೀನಿ ನನ್ನ ಕಡಿಕೆ. ನೀನೇ ಇಷ್ಟು ಗುಟ್ಟು ಮಾಡ್ತೀಯ, ಹೋಗಿದ್ದನ್ನು ಹೋಗ್ಲಾ ಅಂತ ಹೇಳ್ತೀಯ, ಅವ್ರ ಮನೇಲಿ ಏನಾಗಿದೆ ಅದನ್ನು ನನಗೆ ಹೇಳಲ್ಲ ಅಂತೀಯ. ನಾನೆಂತಕ್ಕೆ ನಿಂಗೆ ಹೇಳಲಿ? ಗೊತ್ತಾಗ್ತದ ನಂಗುವ. ನೀನು ಒಬ್ಬಳೇ ಸಹಿ ಅಂತ ಮಾಡ್ದ? ಆಗಲಿ, ಗುಟ್ಟೇ ಮಾಡಿ ನೀವು ಏನಾರು ಮಾಡಿ, ನಾನಂತೂ ನಿಮ್ಮನ್ನು ಎಂಥದನ್ನೂ ಕೇಳಕ್ಕೆ ಬರಲ್ಲ. ಏನಾರು ಹೇಳ್ಕೇಳಿ, ಏನಾರು ಮಾಡ್ಕೇಳಿ, ನನ್ನವೇ ನಂಗಾಗ್ಯಾವಿಲ್ಲಿ. ನೋಡಿ ನಿಮ್ಮ ಸೀತಕ್ಕ ಹೆಂಗೆ ಮಾಡ್ತಾವ ಅಂತ. ಕಡಿಗೂ ಬಾಯಿ ಬಿಡ್ಲೇ ಇಲ್ಲಲ್ಲ, ಕಡಿಗೂ ಬಾಯಿ ಬಿಡ್ಲೇ ಇಲ್ಲಲ್ಲ. ಎಲ್ಲ ಊರ ಮೇಲೆ ಹಿಂಗ್ಸ್ರು ಅವ್ರವ್ರ ಮನೇಲಿ ಅಂತಾರಾದ್ರೆ ಗುಟ್ಟು ಮಾಡೋದು, ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂಥೇಳಿ ಇದು ಮಾಡೋದು. ಹಂಗೆ ನೋಡಿ ಕಟ್ಗಿನ ಗಂಡಗೆ ಹಿಂಗೆ ಆಗ್ಬಾರ್ದು ಏನಾರಾದ್ರೆ ಈ ಥರ ಮಾಡೋದು ನೋಡೀನಿ. ಯಾರೋ ಕಂಡವ್ರ ಮನೇಲಿ ಏನೋ ಹುಷಾರಿಲ್ಲ, ಕಟ್ಗಿನ ಗಂಡನ ಹತ್ರನೇ ಹೇಳಿದೆ ಅದನ್ನು ಗುಟ್ಟು ಮುಚ್ಚಿಡೋದು ನಾನು ಎಲ್ಲೂ ನೋಡ್ಲ. ನಮ್ಮ ಮನೇಲೇ ನೋಡಿದ್ದು ಇದನ್ನೆಲ್ಲ. ಮತ್ತೆ ನಾನು ಎಂತಾರು ಹೇಳ್ದು ಕೂಡಲೇ ಅಯ್ಯೋ ಹಂಗೆ ಹೇಳ್ತೀರಿ ಹಿಂಗೆ ಹೇಳ್ತೀರಿ, ಏನು ಮತ್ತೆ ಕೋಡ್ ನೋಡ್ಬೇಕು ಹೆಂಗೆ ಅಂತ ಒಂದು ಚೂರು ಮಾತಾಡ್ಬೇಕಾರೆ. ಈಗ ಈಗ ಇವನ್ನೆಲ್ಲ ಯಾರು ಕೇಳೋರಿಲ್ಲ. ಎಂತದ್ರಿ ನಿಮಗೆ ಏನಾಗಿದೆ ನೋಡೋಣ? ಏನಂತ ತಲೆಗೆ ಹೋಗಂಥದ್ದು ಏನಾಯ್ತು ಈಗ? ಅವ್ರ ಮನೇಲಿ ಏನೋ ಹುಷಾರಿಲ್ಲದೆ ಇದ್ದಿದ್ದು ನಾ ಹೇಳಲೇ ಇಲ್ಲಪ್ಪ. ಏನೀಗ? ಹೋಗಿದ್ದೆ ಅಲ್ಲಿ ರಮ್ಯ ಹೇಳ್ತು, ಸೀತತೆ ಇದನ್ನು ಯಾರಿಗೂ ಹೇಳಬೇಡಿ, ನಂಗೆ ಬೇಜಾರಾತದೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂಥೇಳಿ ಪಾಪ ಕಣ್ಣಲ್ಲಿ ನೀರು ಹಾಕ್ತು. ನನಗೆ ಅಯ್ಯೋ ಅನ್ನಿಸ್ತು, ಹಂಗಾಗಿ ನಾ ಹೇಳಲ್ಲ. ಅದರಲ್ಲಿ ಏನು ತಲೆ ಹೋಗಂಥದ್ದು ಏನೀಗ? ನಾ ನೋಡ್ಲಾ ನೀವು ಏನು ಮಾತಾಡ್ತಿದ್ರಿ, ಅವ್ರ ಸುದ್ದಿ ಏನು ಬಿಡ್ತಿದ್ರಿ ಅಂತ. ಅವನಿಗೆ ಹಂಗಾತದೆ ಹಿಂಗಾತದೆ ಅಂತ ದಿನ ಬೆಳಗಾದ್ರೆ ಹೇಳ್ತಾ ಇರ್ತಿದ್ರಿ, ಇನ್ನೊಂದಿಷ್ಟು ಖುಷಿ ಪಡಲಿ ಅಂತ ನಾ ಬಂದು ಹೇಳಬೇಕಿತ್ತಾ? ನೋಡು, ಜಾಸ್ತಿ ಮಾತಾಡಬೇಡ. ಮೊದಲೇ ಸಿಟ್ಟಲ್ಲಿದ್ದೀನಿ ನಾನು. ಸಿಟ್ಟು ನಿಮ್ಗೊಬ್ರಿಗೆ ಸಹ್ಯ ಬರೋದಾ? ಬಾಕಿದ್ದರಿಗೆ ಬರಲ್ಲ? ಬಾಯದೆ ಅಂತ ನೀವು ಎಂತ ಬೇಕಾದ್ರೆ ಹೇಳ್ಬೋದು, ಕೇಳ್ಕೊಂಡು ಸುಮ್ಮನೆ ಇರ್ಬೇಕಲ್ಲ. ಹೋಗ್ಲಿ. ಈಗ ನಾನಂತೂ ಸುಳ್ಳು ಹೇಳಳೆಯ, ನಂಗೆ ನಿಯತ್ತಿಲ್ಲ ಅದೇನು ಎಲ್ಲ ಹೇಳ್ತಾನೆ ಇದ್ರಲ್ಲ ನೀವು. ಸತ್ತಿಕ್ರಲ್ಲ, ಸತ್ಯ ಹರಿಶ್ಚಂದ್ರನ್ ತುಂಡಲ್ಲ ನೀವು. ಹೇಳಿ, ನಿಮ್ಗೆ ಯಾರು ಹೇಳಿದ್ದ? ನಿಮಗಿದೆಲ್ಲ ಗೊತ್ತಾಗಿದ್ದಂಗೆ ನಾನು ಅವ್ರ ಮನೆಗೆ ಹೋಗಿದ್ದೆ ಅಂತ ಆಗಲಿ, ರಘುವೀರಣ್ಣಗೆ ಹಿಂಗಾಗಿದೆ ಅಂತ ಆಗಲಿ, ಇವನ್ನೆಲ್ಲ ನಿಮಗೆ ಬೆರೆದಿದ್ದ್ಯಾರು? ನಂಗೆ ಅದನ್ನೊಂದು ಹೇಳಿ. ಸತ್ಯ ಹೇಳಾರಲ್ಲ ನೀವು, ಸುಳ್ಗಿಲ್ ಹೇಳಾರಲ್ಲಲ್ಲ. ಯಾರು ಹೇಳಿದ್ರು ಅವೆಲ್ಲ ನಿಂಗೆ ಬೇಡ. ಹಾಂ, ಇವೆಲ್ಲ ನಂಗೆ ಬೇಡ. ನಾನೇನಾದ್ರು ಹೇಳ್ದೆ ಇದ್ರೆ ಮಾತ್ರ ನಿಮಗೆ ಬೇಕು ಅಲ್ಲ? ಮಾತಾಡ್ತಾರೆ ಯಾವುದು ಕಾರಿಗೆ ಬರ್ದಿದ್ದಕ್ಕೆ ಮನೆಗೆ ಬಂದ್ಕೊಂಡು ಇಲ್ಲದೇ ಹೋದ ಕಾನೂನು ಮಾತಾಡ್ತಾ ಇದ್ದಾರೆ. ಮಾಡೋ ಕೆಲಸ ನೋಡಿ ಫಸ್ಟ್. ಕುಡಿಯೋಕೆ ಎಂತ ಕಾಪಿನ ಎಂತ? ಹಿಂಗೆ ಇದಕ್ಕೆ ಏನು ಕಮ್ಮಿ ಇಲ್ಲ. ಕಾಪಿ ಅಲ್ಲದೆ ಮತ್ತೆಂತ ಕುಡಿತೀನಿ ನಾನು? ಕುಡಿಯೋಕೆ ಎಂತ ಬೇಕಾದ್ರೆ ಕುಡಿತೀರಿ, ಕಮ್ಮಿ ಮಾಡಲ್ಲ. ಈಗಷ್ಟೇ ಅಂತ ಹೇಳಿದ್ರಲ್ಲ, ಎಂತ ಹಾಕಿ ಬರಬೇಕು ಅಂದ್ರಲ್ಲ, ಹಾಗೆ ತರಲ ಹಾಕಿ ಬರಲ್ಲ ಎಂತ ಅಂತ ನೋಡಿದೆ. ಹಿಂಗಿದು ಮಾತಾಡೋದಕ್ಕೆ ಮತ್ತು ನನಗೆ ಉರಿತದೆ. ಹಂಗಿಂಗೇನಲ್ಲ. ಏನ ಎಂತ ಅರ್ತಿ ಆಲೋಚನೆ ನೋಡೋನಿಲ್ಲ ಮಾಡಕ್ ಬೇರೆ ಉದ್ಯೋಗ ಅಂತ ಇಲ್ಲ ನಿಂಗೆ? ನಿನ್ ಕೆಲಸ ಏನದೆ ಅದನ್ನ ಮಾಡ್ಕಿ ಬರ್ದಾನ ಹೋಗಿ, ಇಲ್ಲ ಅಂತ ನಿಂತೀಯ? ಅಲ್ಲ ಮಾರತಿ, ಸುಮ್ಮನೆ ನಿಂತಿದ್ದೆ ನಾನು. ಅಲ್ಲಿ ಹೊರಗೆ ಹೋಗೋಣ ಅಂದರೆ ಈಗ ಮಾತಾಡ್ತಿರೋಷ್ಟೊತ್ತಿಗೆ ಅಂತ ಕಿಲ್ ಬಂದೆ, ಅಲ್ಲಿ ಒಳಗಿರೋಕ್ಕಾಗಲ್ಲನೋ ಅಂತಿದ್ದೆ, ಅದಕ್ಕೆ ಸುಮ್ಮನೆ ನಿಂತೆ. ಅಯ್ಯೋ ಹೆಂಗಿದ್ರು ಕಷ್ಟನೇ ಅಪ್ಪ. ಹೇಳಿ ಮಾರತಿ, ಈಚಿಗೆ ಬಾ, ನಾ ಹೊರಗೆ ಹೋಗ್ತೀನಿ. ಎಂಥದೇ ಆದರೂ ನೀವು ಗಂಡ ಹೆಂಡ್ತಿ ಒಂದೇಯ, ಮಧ್ಯೆ ನನ್ನೇ ನಿಷ್ಠುರ ಮಾಡೋದು. ಎಂತ ಎಂತ ಹೇಳ್ದೆ? ಮಳೆ ಬತ್ತಾದಿಯ ನಿತ್ತದ ನೋಡ್ಬೇಕು ಅಂತ ಹೇಳಿದೆ. ಹೋಗ್ತೀನಿ, ಹೊರಗೆ ಹೋಗ್ತೀನಿ. ಅಮ್ಮ ಎಲ್ಲಿಗೆ ಹೋಗಿತ್ತಂತೆ ಅಪ್ಪ ನಿನ್ನೆ? ಅವೆಲ್ಲ ಪಾರ್ಪತಿ ನಿಂಗೆ ಎಂತಕ್ಕೀಗ? ಎಲ್ಲಿಗಾರು ಹೋಗ್ತಾರೆ ಬರ್ತಾರೆ, ನಿನ್ನ ಕೆಲಸ ಎಷ್ಟದಿ ಅಷ್ಟು ನೋಡ್ಕೊಂಡಿರು. ಗೊತ್ತಾನಿಲ್ಲ ನನ್ನ ಹತ್ರನೇ ಕೇಳಕ್ಕೆ. ನೋಡಿದ್ರ ಫೈನಲಿ ಸಿಕ್ಕಾಕೊಳ್ಳೋದು ನಾನೇಯ. ಯಾವಾಗಲೂ ಹಿಂಗೆ ಆಗೋದು. ಅದಕ್ಕೆ ನಾನು ಎನ್ನೆ ಹೇಳಿದ್ದೆ ಅಮ್ಮಗೆ, ಹೋಗೋಷ್ಟೊತ್ತಿಗೆ ಹೇಳಿ ಹೋಗು ಮಾರತಿ ಅಂತ. ಒಂದೇ ಪುಣ್ಯ ಅಂದ್ರೆ ಅಮ್ಮ ಅಂತೂ ನನ್ನ ಬಿಟ್ಕೊಡ್ಲ, ಬಚಾವಾದೆ. ಎಲ್ಲಾರು ನಂಗೆ ಗೊತ್ತದೆ ಅಂತ ಇವ್ರಿಗೆ ಗೊತ್ತಾಗಿದ್ರೆ ಮತ್ತೊಂಥರ ಇತ್ತು.
ಆ ಅಮ್ಮಗೆ ಏನು ಬೈತಿದ್ರು ಅದು ಪೂರ್ತಿ ನನ್ನ ಮೇಲೆ ಹೋತಿತ್ತು. ನೀವೆಲ್ಲಾದರೂ ಹೇಳ್ಬೇಡಿ ಆಮೇಲೆ ಅಪ್ಪನ ಹತ್ರ ಆತ.